ಡಾಕ್ಟರ್, ಅಸ್ತಮಾದಲ್ಲಿ ಸಾಕಷ್ಟು ವಿಧಗಳಿವೆ, ಟೈಪ್ಸ್ಗಳಿದೆ ಅಂತ ಹೇಳ್ತಾ ಇದ್ರಿ. ಸೊ ಆ ಟೈಪ್ಸ್ಗಳ ಕುರಿತು ಹೇಳೋದಾದರೆ, ಜೊತೆಗೆ ಅದರ ಸಿಂಪ್ಟಮ್ಸ್ ತಿಳಿಸೋದಾದರೆ? ಮೇಜರ್ ಆಗಿ 2 ಟೈಪ್ಸ್ನ ನಾವು ನೋಡ್ತೀವಿ. ಅಟೋಪಿಕ್ ಅಸ್ತಮಾ ಆ್ಯಂಡ್ ನಾನ್ ಅಟೋಪಿಕ್ ಅಸ್ತಮಾ ಅಂತ ಹೇಳ್ತೀವಿ. ಸೊ ಅಟೋಪಿಕ್ ಅಸ್ತಮಾ ಅಂತಂದರೆ ವಿತ್ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಅಟೋಪಿ ಅಂದರೆ ಒಂದು ಜೆನೆಟಿಕ್ ಫ್ಯಾಕ್ಟರ್ಸಿಂದ ಇಂಡ್ಯೂಸ್ ಆಗಿ ಬಂದಿರೋವಂಥ ಒಂದು ಕಂಡೀಷನ್ನ ಅಟೋಪಿಕ್ ಅಸ್ತಮಾ ಅಂತ ಹೇಳ್ತೀವಿ. ತುಂಬ ಜನರಲ್ಲಿ ಏನಾಗುತ್ತೆ, ಈ ಥರ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ, ಪೇರೆಂಟ್ಸಲ್ಲಿರೋದು, ಸಿಬ್ಲಿಂಗ್ಸಲ್ಲಿರೋದು, ಗ್ರ್ಯಾಂಡ್ ಪೇರೆಂಟ್ಸಲ್ಲಿದ್ದಾಗ ಈ ಥರ ಒಂದು ಸಮಸ್ಯೆನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಯೂಶ್ವಲಾಗಿ ಮಕ್ಕಳಲ್ಲಿ ಈ ಒಂದು ವಿಧಾನ ನಾವು ಕಾಮನಾಗಿ ನೋಡ್ತೀವಿ. ಅದರಲ್ಲೂ ಬಾಯ್ಸಲ್ಲಿ ಬಿಟ್ವೀನ್ 6 to 10 ಇಯರ್ಸ್ ಏಜ್ ಗ್ರೂಪಲ್ಲಿ ಈ ಒಂದು ಇನ್ಸಿಡೆನ್ಸ್ ಅನ್ನೋದು ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಇದನ್ನು ನಾವು ಚೈಲ್ಡ್ಹುಡ್ ಅಸ್ತಮಾ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ವೇರಸ್ ನಾನ್ ಅಟೋಪಿಕ್ ಅಸ್ತಮಾ ಅಂತಂದರೆ ವಿತೌಟ್ ಎನಿ ಫ್ಯಾಮಿಲಿ ಹಿಸ್ಟ್ರಿ, ಅಂದರೆ ಯಾವುದೇ ಥರ ಒಂದು ಜೆನೆಟಿಕ್ ಫ್ಯಾಕ್ಟರ್ ಇಲ್ಲದೇ ಶುರುವಾಗುವಂಥದ್ದು. ಯೂಶ್ವಲಾಗಿ ಇದು ಅಡಲ್ಟ್ಸಲ್ಲಿ ನಾವು ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. 30 ಇಯರ್ಸ್ 40 ಇಯರ್ಸ್ ಇಂಥ ಮಿಡ್ಲ್ ಏಜಲ್ಲಿ ಹೆಚ್ಚಾಗಿ ಈ ಒಂದು ವೆರೈಟಿನ ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಎಗೇನ್ ಇದರಲ್ಲೂ ಕೂಡ ಹೇಳಿದಾಗೆ ಹಲವಾರು ಥರದ ಒಂದು ಕಾರಣಗಳಿಂದ ಬರುವಂಥದ್ದು ಇರುತ್ತೆ. ಅಂದರೆ ಹಲವಾರು ಥರದ ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ಕೆಲವೊಬ್ಬರಲ್ಲಿ ಆಕ್ಯುಪೇಷನಲ್ ಫ್ಯಾಕ್ಟರ್ಸಿಂದ ಟ್ರಿಗರ್ ಆಗಿ ಬರ್ತಕ್ಕಂಥದ್ದು ಇರುತ್ತೆ. ಸರ್ಟನ್ ಆಕ್ಯುಪೇಷನಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಂಥದ್ದು, ಕಾಟನ್ ಟೆಕ್ಸ್ಟೈಲ್ ಇರ್ಬೋದು, ಸಿಲಿಕಾನ್ ಡಸ್ಟ್ ಇರ್ಬೋದು, ಈ ಥರ ಅಂದರೆ ರಿಪೀಟೆಡ್ ಆಗಿ ಅಂಥ ಒಂದು ಡಸ್ಟ್ಗೆ, ಮೈನ್ಯೂಟ್ ಡಸ್ಟ್ಗೆ ಎಕ್ಸ್ಪೋಸ್ ಆದಾಗ ಉಂಟಾಗ್ತಕ್ಕಂಥದ್ದು. ಇದನ್ನೆಲ್ಲ ನಾವು ಆಕ್ಯುಪೇಷನಲ್ ಅಜಾರ್ಟ್ಸ್ ಅಂತ ಹೇಳ್ತೀವಿ. ಅಂಥವರಿಗೆ ಕಾಣಿಸ್ಕೊಳ್ಳುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಫಿಸಿಕಲ್ ಎಕ್ಸರ್ಷನ್, ಭಾರವಾದಂಥ ವಸ್ತು ಲಿಫ್ಟ್ ಮಾಡುವಾಗ, ವೆಯ್ಟ್ ಎತ್ತುವಾಗ ಬರುವಂಥದ್ದು ಇರುತ್ತೆ. ಅದನ್ನ ನಾವು ಎಕ್ಸರ್ಷನಲ್ ಡಿಸ್ಪ್ನಿಯಾ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಕೆಲವೊಂದು ಪೇಷಂಟ್ಸಲ್ಲಿ ಮಿಡ್ ನೈಟಲ್ಲಿ, ಅಂದರೆ ಲೈಯಿಂಗ್ ಡೌನ್ ಪೊಸಿಷನಲ್ಲಿ ಈ ಒಂದು ಅಸ್ಮ್ಯಾಟಿಕ್ ಅಟ್ಯಾಕ್ ಟ್ರಿಗರ್ ಆಗುತ್ತೆ. ಅದನ್ನ ನಾವು ನಾಕ್ಟರ್ನಲ್ ಅಸ್ತಮಾ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಅಂದರೆ ಆಲ್ ಡಿಪೆಂಡಿಂಗ್ ಆನ್ ದ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಹೇಳಿದಾಗ ಎಮೋಷನಲ್ ಅಪ್ಸೆಟ್ ಆಗೋದ್ರಿಂದ ಕೂಡ ಈ ಒಂದು ಅಸ್ಮ್ಯಾಟಿಕ್ ಅಟ್ಯಾಕ್ ಟ್ರಿಗರ್ ಆಗ್ತಕ್ಕಂಥದ್ದು ಇರುತ್ತೆ. ಕೆಲವೊಬ್ಬರಲ್ಲಿ ಬೇಸಿಕಲಿ ಹೇಳಿದಾಗೆ ಯಾರ ಒಂದು ಇಮ್ಯೂನ್ ಸಿಸ್ಟಮ್ ತುಂಬ ವೀಕ್ ಇರುತ್ತೆ, ಅಂಥವರಲ್ಲಿ ಈ ಒಂದು ಕಂಡೀಷನ್ ಡೆವಲಪ್ ಆಗ್ತಕ್ಕಂಥ, ಅಂದರೆ ಯಾರಲ್ಲಿ ಅಲರ್ಜಿ ಸಮಸ್ಯೆ ಇರುತ್ತೆ, ಆಸ್ ಎ ಕಾಂಪ್ಲಿಕೇಶನ್ ಆಫ್ ಅಲರ್ಜಿ ಅಸ್ತಮಾ ಶುರುವಾಗ್ಬೋದು, ಅಥವಾ ಡೈರೆಕ್ಟಾಗಿ ಅಸ್ತಮಾ ಬರುವಂಥ ಚಾನ್ಸ್ ಇರ್ಬೋದು. ಜೊತೆಗೆ ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಇರ್ಬೋದು, ಅಥವಾ ಹೇರ್ ಪೊಲ್ಯೂಷನ್ ಇರ್ಬೋದು, ಅಥವಾ ಎಕ್ಸೆಸಿವ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಸ್ಮೋಕಿಂಗ್, ಆಲ್ಕೋಹಾಲ್ ಕನ್ಸಂಪ್ಷನ್, ಟೊಬ್ಯಾಕೊ ಚೀವಿಂಗ್, ಈ ಥರದ್ದೆಲ್ಲದು ಕೂಡ ಹೈ ರಿಸ್ಕ್ನ ಉಂಟು ಮಾಡ್ತಕ್ಕಂಥದ್ದು ಇರುತ್ತೆ ಈ ಒಂದು ಅಸ್ತಮಾ ಕಂಡೀಷನ್ ಡೆವಲಪ್ ಆಗೋದಕ್ಕೆ ಅಂತ ಹೇಳ್ಬೋದು. ಬಟ್ ಅಡಲ್ಟ್ಸಲ್ಲಿ ಅಂತ ಬಂದಾಗ ಭಾಳಷ್ಟು ರಿಸ್ಕ್ ಫ್ಯಾಕ್ಟರ್ಸಿಂದ, ಒಬೆಸಿಟಿ ಅನ್ನೋ ಒಂದು ಫ್ಯಾಕ್ಟರ್ ಇರ್ಬೋದು, ಅಥವಾ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸಿಂದ ಟ್ರಿಗರ್ ಆಗಿ ಬರ್ತಕ್ಕಂಥದ್ದು ಇರುತ್ತೆ. ಅಥವಾ ಹೇಳಿದಾಗೆ ಸಡನ್ ಕ್ಲೈಮೇಟ್ ಚೇಂಜ್, ಇದೆಲ್ಲವೂ ಕೂಡ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.